ಅಂಬೇಡ್ಕರ್ ಜಯಂತಿ ಸುಮಾರು ಕಡೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ಡಾಕ್ಟರ್ BR ಅಂಬೇಡ್ಕರ್ ಅಂದಿದ ತಕ್ಷಣ ಸುಮಾರು ಜನಕ್ಕೆ ತಟ್ ಅಂತ ತಲೆಗೆ ಬರೋದೇ ಇವರೊಬ್ಬ ದಲಿತ ಮುಖಂಡದ ಲೀಡರ್ ಅಂತ. ಬಟ್ ಯಾಕೆ ಈ ತರ? ಇವರ ಕೊಡುಗೆ ಎಲ್ಲಾ ವರ್ಗದ ಜನಗಳಿಗೆ, ಎಸ್ಪೆಷಲಿ ಕಾರ್ಮಿಕರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಅಪಾರವಾದದ್ದು. 12 ಗಂಟೆ ಇದ್ದ ವರ್ಕಿಂಗ್ ಅವರ್ಸ್ ನ 8 ಗಂಟೆಗೆ ಮಾಡಿದ್ದವರು. ಇನ್ನು ಹೆಣ್ಣು ಮಕ್ಕಳಿಗೆ ಪೇಡ್ ಮೆಟರ್ನಿಟಿ ಲೀವ್ ಅನ್ನೋ ಕಾನ್ಸೆಪ್ಟ್ ನ ತಂದಿದ್ದೆ ಇವರು. ಇವತ್ತು ನಾನು ನೀವು ಪಬ್ಲಿಕ್ ಅಲ್ಲಿ ನಮ್ಮ ಒಪಿನಿಯನ್ ನ ಶೇರ್ ಮಾಡ್ಕೊಳ್ಳೋ ಹಾಗೆ ಆರ್ಟಿಕಲ್ 19 ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಇವರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ಪವರ್ ನಮ್ಮ ಹತ್ರ ಇಲ್ಲ ಅಂದ್ರೆ ಹೇಗಿರ್ತಿತ್ತು. ಅಧಿಕಾರದಲ್ಲಿ ಇರೋರು ಏನ್ ಹೇಳಿದ್ರೆ ಅದನ್ನ ಕೇಳಬೇಕಾಯ್ತು. ಅವ್ರ ವಿರುದ್ಧ ನಾವು ತಲೆ ಎತ್ತಿ ಮಾತಾಡಕ್ಕೂ ಆಗ್ತಿದ್ದಿಲ್ಲ. ಇನ್ನು ನಮ್ಮ ಎಲ್ಲರ ಪದ್ಧತಿಗಳು ಮತ್ತು ಆಚರಣೆಗೆ ಬೆಲೆ ಸಿಗೋ ಹಾಗೆ, ನಮ್ಮ ಎಲ್ಲ ರೈಟ್ಸ್ ಗೂ ಬೆಲೆ ಸಿಗೋ ಹಾಗೆ ಹಿಂದೂ ಕೋಡ್ ಬಿಲ್ ಅನ್ನು, ಮಹಾ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಇವರು. ನಮ್ಮ ಮನೆಯಲ್ಲಿ ಬರೋ ನೀರು ಮತ್ತೆ ಎಲೆಕ್ಟ್ರಿಸಿಟಿಗೂ ಇವ್ರ ಕೊಡುಗೆ ಇದೆ ಅಂದ್ರೆ ನಂಬ್ತೀರಾ? ಹೌದು, ಭಾರತದ ಮೊದಲ ವಾಟರ್ ಅಂಡ್ ಪವರ್ ರಿಲೇಟೆಡ್ ಪಾಲಿಸೀಸ್ ನ ತಂದಿದ್ದೇ ಇವರು. ಹಿಂಗೆ ಹೇಳ್ತಾ ಹೋದ್ರೆ ಇವ್ರ ಸಾಧನೆಗಳಿಗೆ ಕೊನೆ ಇಲ್ಲ. ಇಂಥ ಅದ್ಭುತ ನೇಷನ್ ಬಿಲ್ಡರ್ ನ ಕೆಲವೊಂದು ಜಾತಿಗೆ ಲೀಡರ್ ಅಂತ ಹೇಳ್ತೀವಿ, ಬಟ್ ಇವರು ಈ ದೇಶದ ಅಭಿವೃದ್ಧಿ ರೂವಾರಿ ಅಂತಾನೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಈ ನಮ್ಮ ಸಂವಿಧಾನದ ಪಿತಾಮಹನ ಬಗ್ಗೆ ಒಂದು 5 ನಿಮಿಷ ಟೈಮ್ ತಗೊಂಡು ಗೂಗಲ್ ಅಲ್ಲಿ ರಿಸರ್ಚ್ ಮಾಡಿ. ಇವ್ರ ಕೊಡುಗೆ ನಮ್ಗೆಲ್ಲ ಎಂತದ್ದು ಅಂತ ಗೊತ್ತಾಗುತ್ತೆ.